ಲಿಂಗಾಯತನ ಹಿಂದೂನ ಫುಲ್ ಗೊಂದಲ. ಜಾತಿ ಗಣತಿಗೂ ಮುನ್ನವೇ ಲಿಂಗಾಯತ ಧರ್ಮ ದಂಗಲ್ ಶುರುವಾಗಿದೆ. ಲಿಂಗಾಯತನ ಅದು ಸೆಪರೇಟ್ ಧರ್ಮನ ಅಥವಾ ಹಿಂದೂ ಧರ್ಮಕ್ಕೆ ಸೇರಿಸಬೇಕಾ ಅಥವಾ ಬರೀ ಜಾತಿನ ಅದು? ಹೀಗೆ ಲಿಂಗಾಯತ ಧರ್ಮ ದಂಗಲ್ ಶುರುವಾಗಿದೆ. ಕಾಲಂನಲ್ಲಿ ಏನ್ ಬರಿಬೇಕು ಅನ್ನೋ ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾರೆ. ರಾಜ್ಯದಲ್ಲಿ 2ನೇ ಬಾರಿಗೆ ಜಾತಿ ಗಣತಿ ಸರ್ವೆ ನಡೆಯುತ್ತೆ. ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭಕ್ಕೂ ಮೊದಲೇ ವಿವಾದಗಳ ಮೇಲೆ ವಿವಾದ ಆಗ್ತಿದೆ. ಸೆಪ್ಟೆಂಬರ್ 22ರಿಂದ ಮಹತ್ವದ ಜಾತಿ ಗಣತಿ ಆರಂಭ ಆಗುತ್ತೆ. ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತ ಸಮುದಾಯ ಕೂಡ ಒಂದು. ಗಣತಿಯಲ್ಲಿ ಧರ್ಮ, ಜಾತಿ, ಉಪಜಾತಿ, ಕಾಲಂ ಗೊಂದಲಗಳಿದಾವಲ್ಲ, ಇದರಲ್ಲಿ ಏನನ್ನು ಮೆನ್ಷನ್ ಮಾಡಬೇಕು ಅನ್ನೋದು ಈಗ ಲಿಂಗಾಯತರಿಗೆ ಗೊಂದಲ ಆಗಿದೆ. ತ್ರಿಶಂಕು ಸ್ಥಿತಿಯಲ್ಲಿರುವ ವೀರಶೈವ ಲಿಂಗಾಯತ ಸಮುದಾಯ ಏನನ್ನು ಮಾಡಬೇಕು? ಧರ್ಮದಲ್ಲಿ ಲಿಂಗಾಯತ ಧರ್ಮ ಅಂತ ಹಾಕಬೇಕಾ, ಜಾತಿಯಲ್ಲಿ ಲಿಂಗಾಯತ ಜಾತಿ ಅಂತ ಸೇರಿಸ್ಬೇಕಾ, ಅಥವಾ ಉಪಜಾತಿಯಲ್ಲಿ ಏನು ಸೇರಿಸಬೇಕು? ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲ ಇದೆ. ಸರ್ಕಾರದ ಜಾತಿ ಗಣತಿ ಏನು ಆರಂಭ ಆಗತ್ತೆ? ಸರ್ಕಾರದ ಜಾತಿ ಗಣತಿ ಕಾಲಂನಲ್ಲಿ ತೀವ್ರ ಗೊಂದಲ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತಾ ಇದೆ. 3000 ಮಠದಿಂದ ಮಠಾಧೀಶರುಗಳು ಪಾದಯಾತ್ರೆಯನ್ನ ಹೊರಟರು. ನೆಹರು ಮೈದಾನದವರೆಗೂ 3000 ಮಠದಿಂದ ಪಾದಯಾತ್ರೆ ಹೊರಡಲಾಯಿತು. ಪಾದಯಾತ್ರೆ ನಂತರ ಕೆಲವೇ ಕ್ಷಣಗಳಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಕೂಡ ಇದೆ. 100 ಮಠಾಧೀಶರು, ಲಕ್ಷಾಂತರ ಮಂದಿ ಸಮಾಜದ ಭಕ್ತರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಸಮುದಾಯದವರು ಭಾಗಿಯಾಗಿದ್ದಾರೆ ಅನ್ನೋ ದೃಶ್ಯಗಳನ್ನು ಗಮನಿಸಬಹುದು. 100 ಮಠಾಧೀಶರು ಕೂಡ 3000 ಮಠದಿಂದ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿದ್ದಾರೆ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗುಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಇವತ್ತು ವೀರಶೈವ ಲಿಂಗಾಯತರ ಏಕತಾ ಸಮಾವೇಶ ನಡೀತಾ ಇದೆ. ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಏನ್ ನಡೀತಾ ಇದೆ ಅಲ್ಲಿ? ಪ್ರಮುಖವಾಗಿ ವೀರಶೈವ ಲಿಂಗಾಯತ ಬೇರೆ ಬೇರೆ ಎನ್ನುವಂತಹ ಮತ್ತು ಒಂದ್ ಕಡೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯ ನಡುವೆಯೂ ಕೂಡ ವೀರಶೈವ ಲಿಂಗಾಯತ ಏಕತೆ ಎನ್ನುವಂತ ಒಂದು ಸಂದೇಶವನ್ನು ಸಾರಲು ಲಿಂಗಾಲೇಶ್ವರ ಸ್ವಾಮೀಜಿಯವರು ಈ ಒಂದು ಮಹತ್ವದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ 3000 ಮಠದಿಂದ ಹೊರಟಂತಹ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭವ್ಯವಾದಂತಹ ಪಾದಯಾತ್ರೆ ಈಗಷ್ಟೇ ವೇದಿಕೆಗೆ ಆಗಮಿಸಿತು. ವೇದಿಕೆ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದ್ದು ಈ ಒಂದು ಸಮಾವೇಶದ ಮೂಲಕ ವೇದಿಕೆ ಮೂಲಕ 22 ವೀರಶೈವ ಲಿಂಗಾಯತ ಎರಡೂ ಒಂದೇ, ಈ ಒಂದು ಧರ್ಮದ ಮೂಲಕ ಒಂದೇ ಅನ್ನುವಂಥ ಸಾರುವುದರ ಮೂಲಕ ನಾವೆಲ್ಲರೂ ಒಂದಾಗಿದ್ದೇವೆ ಎಂಬ ಒಂದು ಸಂದೇಶವನ್ನ, ಅದರ ಜೊತೆಗೆ ಜಾತಿ ಸಮೀಕ್ಷೆಯಲ್ಲಿ ಏನು ಭರಿಸಬೇಕು ಎಂಬ ಒಂದು ತೀರ್ಮಾನವನ್ನ ಈ ಒಂದು ಸಮಾವೇಶದಲ್ಲಿ ಕೈಗೊಳ್ಳಲಿದ್ದಾರೆ. ಸಿಂಧೂರ, ರವಿಕುಮಾರ್, ರಾಜ್ಯದಲ್ಲಿ 2ನೇ ಬಾರಿಗೆ ನಡೀತಾ ಇರುವಂತಹ ಜಾತಿ ಗಣತಿ ಸರ್ವೆ, ಇದರಲ್ಲಿ ವೀರಶೈವ ಧರ್ಮ ಅಂತ ನಮೂದಿಸಬೇಕಾ ಅಥವಾ ವೀರಶೈವ ಲಿಂಗಾಯತ ಜಾತಿ ಅಂತ ನಮೂದಿಸಬೇಕಾ ಅನ್ನುವಂಥ ಗೊಂದಲ ಸಾಕಷ್ಟಿದೆ. ಸೊ ಈಗ ಸಮಾಜದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ರವಿಕುಮಾರ್? ಸಿಂಧೂರ, ಪ್ರಮುಖವಾಗಿ ಈ ಎರಡು ವಿಚಾರಗಳ ಕುರಿತಂತೆ ಕೂಡ ಈ ಒಂದು ಪ್ರಮುಖವಾದಂತಹ ಸಭೆಯನ್ನ ಕರೆಯಲಾಗಿದೆ. ಈ ಒಂದು ಸಮಾವೇಶದ ಮೂಲಕ ಈ ಒಂದು ಪ್ರಮುಖವಾಗಿ ವೀರಶೈವ ಲಿಂಗಾಯತ ಎರಡು ಒಂದೇ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮಾವೇಶದ ಕೊನೆಯದಲ್ಲಿ ಈ ಒಂದು ನಾವು ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಭರಿಸಬೇಕಾ ಲಿಂಗಾಯತ ಭರಿಸಬೇಕಾ ಎಂಬ ಒಂದು ಸ್ಪಷ್ಟವಾದಂತಹ ತೀರ್ಮಾನವನ್ನ ನಿರ್ಧಾರವನ್ನ ಕೈಗೊಳ್ಳಲಿದ್ದು ಈಗಾಗಲೇ 1000ಕ್ಕೂ ಹೆಚ್ಚು ಮಠಾಧೀಶರು, ರಾಜಕೀಯ ನಾಯಕರು ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಸಿಕ್ಕಲ್ ಸಮಾಜ ಮುಖಂಡರು, ಭಕ್ತರು ಎಲ್ಲರೂ ಸಹಿತ ಆಗಮಿಸಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.